ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಸಿಂಹಾಸನ ಭೂಷಣ ಭಸನ್ ಅನ್ನ ಧರನಿ ಧನ ಧಾಮ ದಿಯೇ ಭರತ ಲಹಿ ಭೂಮಿ ಸುರ ಭೇ ಪರಿಪೂರನ್ ಕಾಮ पितु हित भरत कीन्ही जसी करनी सो मुख लाख जाई नहीं बरनी सुदीनु सोधी मुनि बर तब आये सचिव महाजन सकल बोलाये बैठे राजसभा सब जाई पठये बोली भरत दोऊ भाई भरत वशिष्ठ निकट बैठारे नीति धर्ममय बचन उचारे प्रथम कथा सब मुनि बर बरनी कई कई कुटिल कीन्ही जसी करनी भूप धर्म व्रतु सत्य सराहा जेहि तनु परिहरि प्रेम निबाहा कहत राम गुण सील सुभावु सजल नयन पुल केवु मुनि रावु बहुरी लखन सिय प्रीति बखानी ಸೋಕ್ ಸನೇಹ ಮಗನ ಮುನಿ ಜ್ಞಾನಿ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಭರತ ತನ್ನ ತಂದೆಯ ಕಾರ್ಯವನ್ನು ಮಾಡಿದ ಮೇಲೆ ದಾನವನ್ನು ಮಾಡೋದಕ್ಕೆ ಶುರು ಮಾಡ್ತಾನೆ. ಏನೇನು ದಾನ ಮಾಡ್ತಾನೆ? ಗೋವುಗಳು, ಕುದುರೆಗಳನ್ನು, ಸಿಂಹಾಸನಗಳನ್ನು, ಆಭರಣಗಳನ್ನು, ಅನ್ನ ವಸ್ತ್ರಗಳನ್ನು, ಭೂಮಿಗಳು, ಮನೆಗಳು, ಹಣ ಮುಂತಾದ ದಾನಗಳನ್ನು ಕೊಡ್ತಾನೆ. ಈ ದಾನಾದಿಗಳಿಂದ ಭೂಸುರರು ಸಂತೃಪ್ತರಾಗ್ತಾರೆ. ಯಾರೋ ಬ್ರಾಹ್ಮಣರು ಸಂತೃಪ್ತರಾಗ್ತಾರೆ. ಭರತ ತಂದೆಯವರ ಅಂತ್ಯಕ್ರಿಯೆಗಳನ್ನು ವಿಧಿವಿಧಾನದಿಂದ ಆಚರಣೆ ಮಾಡಿದ ರೀತಿ ಇದೆಯಲ್ಲ, ಆಮೇಲೆ ಅವನು ತೋರಿಸಿದಂಥ ಭಕ್ತಿ, ಶ್ರದ್ಧೆ ಅವೆಲ್ಲ ಶ್ಲಾಘನೀಯವಾಗಿತ್ತು ಅಂತಂದರೆ ಅದು ಮೆಚ್ಕೊಳ್ಳುವಂಥದ್ದು. ಅಷ್ಟು ಚೆನ್ನಾಗಿ ಅವನು ಭಯ, ಭಕ್ತಿ, ಪ್ರೀತಿ ಎಲ್ಲ ರೀತಿಯಿಂದಲೂ ಕೂಡ ಅವನು ಮಾಡಿರ್ತಾನೆ. ಮತ್ತೆ ಒಂದು ಶುಭ ದಿನವನ್ನು ನೋಡಿ ವಸಿಷ್ಠ ಮುನಿಗಳು ಬಂದು ಮಂತ್ರಿಗಳನ್ನ ಮತ್ತೆ ಆ ಊರಿನ ಪ್ರಮುಖರು ಇರ್ತಾರಲ್ಲ, ಅಂದ್ರೆ ಪುರ ಪ್ರಮುಖರು ಅಂತ ಅವರನ್ನೆಲ್ಲ ಕರೆಸ್ತಾರೆ. ಎಲ್ಲರೂ ಕೂಡ ರಾಜಸಭೆಯಲ್ಲಿ ಆಸೀನರಾದ ಮೇಲೆ ವಸಿಷ್ಠರು ಭರತ ಮತ್ತು ಶತ್ರುಘ್ನರನ್ನು ಕರೆಸ್ತಾರೆ. ಭರತ ಬಂದಾಗ ವಸಿಷ್ಠರು ಅವನನ್ನು ತನ್ನ ಹತ್ರ ಕೂರಿಸ್ಕೊಂಡು ಅನೇಕ ನೀತಿಗಳನ್ನು, ಅಂದರೆ ಈಗ ಅವನೇ ಅಲ್ವಾ ಮನೆಗೀಗ ದೊಡ್ಡವನು, ಅದಕ್ಕೋಸ್ಕರ ಅವನಿಗೆ ಕೆಲವೊಂದು ಬುದ್ಧಿವಾದವನ್ನು ಹೇಳಿ ಧರ್ಮಗಳನ್ನು ಉಪದೇಶ ಮಾಡಿ ಮೊದಲು ಆ ಮಹಾಮುನಿಗಳು ಕೈಕೆ ನಡೆಸಿದಂತಹ ಕುಟಿಲ ಕಾರ್ಯವನ್ನು ವಿವರಣೆ ಮಾಡಿ ಹೇಳ್ತಾರೆ. ಈಗ ಅವನಿಗೆ ಸತ್ಯ ಸಂಗತಿ ಇನ್ನೂ ಗೊತ್ತಾಗಿಲ್ಲ, ಯಾಕಂದರೆ ಕೌಸಲ್ಯ ಫುಲ್ ಹೇಳೋದಿಲ್ಲ. ಅವಳು ರಾಮ ದಶರಥ ಮಹಾರಾಜನ ಒಂದು ಅಪ್ಪಣೆ ಏನಿತ್ತೋ ಆ ರೀತಿ ನಡ್ಕೊಂಡ ಅಷ್ಟೇ ಹೇಳ್ತಾರಲ್ವ. ಅದಕ್ಕೋಸ್ಕರ ಕೈಕೆ ಏನು ಮಾಡಿದ್ಲು ಅದರ ಬಗ್ಗೆ ಹೇಳ್ತಾರೆ. ಯಾಕಂದರೆ ಪುರಜನರಿಗೂ ಕೂಡ ಸರಿಯಾದ ಮಾಹಿತಿ ಗೊತ್ತಿಲ್ಲ. ಎಲ್ಲರೂ ಭರತಂದೇ ತಪ್ಪು, ಅವನೇ ಇದನ್ನೆಲ್ಲ ಮಾಡಿಸಿರೋದು, ಆ ರೀತಿ ಎಲ್ಲ ಏನೇನೋ ತಿಳ್ಕೊಂಡ್ಬಿಟ್ಟಿರ್ತಾರಲ್ವ. ಅದನ್ನೂ ದೂರ ಮಾಡಬೇಕು, ಎಲ್ಲ ರೀತಿಯಲ್ಲೂ ಕೂಡ ಇದು ಸರಿ ಹೋಗಬೇಕು ಅಂತಂದ್ಬಿಟ್ಟು ಈಗ ಅವನಿಗೆ ನೀತಿಗಳನ್ನು ಹೇಳಿ ಧರ್ಮವನ್ನು ಉಪದೇಶ ಮಾಡ್ತಾರೆ. ಆಮೇಲೆ ಮಹಾಮುನಿಗಳು ಕೈಕೆ ಏನೇನೆಲ್ಲ ಮಾಡಿದ್ಲು ಕುಟಿಲ ಕಾರ್ಯಗಳನ್ನು ಅದು ವಿವರಣೆ ಮಾಡಿ ಹೇಳ್ತಾರೆ. ಆಮೇಲೆ ಮಹಾರಾಜರ ಧರ್ಮವ್ರತವನ್ನು, ಸತ್ಯನಿಷ್ಠೆಯನ್ನು ಪ್ರಶಂಸೆ ಮಾಡ್ತಾರೆ. ನೋಡಿ, ಅವನು ಧರ್ಮವನ್ನು ಬಿಟ್ಟು ನಡ್ಕೊಳ್ತಾ ಇರಲಿಲ್ಲ. ತಾನು ಕೊಟ್ಟ ಮಾತು, ಸತ್ಯನಿಷ್ಠತೆ ಅದರ ಬಗ್ಗೆನೂ ಕೂಡ ಮಾತಾಡಿ ಅವರು ಪ್ರಶಂಸೆ ಮಾಡ್ತಾರೆ. ಮಹಾರಾಜರ ಈ ಪ್ರಾಣತ್ಯಾಗ ಇದೆಯಲ್ಲ, ಅದೇ ನಮಗೆ ತೋರಿಸುತ್ತೆ ಅವರಿಗೆ ಶ್ರೀರಾಮನ ಮೇಲೆ ಎಷ್ಟು ಗಾಢ ಪ್ರೇಮ ಇತ್ತು ಅನ್ನೋದನ್ನ, ಅಂದರೆ ಸೂಚನೆ ಕೊಡುತ್ತದು. ಇಲ್ಲ ಅಂತಂದ್ರೆ ಯಾರು ಆ ರೀತಿ ಪ್ರಾಣವನ್ನು ತ್ಯಾಗ ಮಾಡೋಕ್ಕಾಗ್ತಾ ಇರಲಿಲ್ಲ. ಅವನ ಮೇಲಿದ್ದಂತಹ ಪ್ರೀತಿಗೋಸ್ಕರನೇ ಅವರು ತಮ್ಮ ಪ್ರಾಣವನ್ನು ಬಿಟ್ಟಿದ್ದಾರೆ. ಅಂದರೆ ಆ ರಾಜರಿಗೆ ರಾಮನ ಮೇಲೆ ಎಷ್ಟು ಪ್ರೀತಿ ಇತ್ತು ಅನ್ನೋದನ್ನ ತೋರಿಸ್ಕೊಡ್ತಾರೆ. ಶ್ರೀರಾಮಚಂದ್ರನ ಗುಣ, ಶೀಲ, ಸ್ವಭಾವಗಳನ್ನು ವರ್ಣನೆ ಮಾಡಿ ಮುನೀಶ್ವರರ ಕಣ್ಣುಗಳು ಕೂಡ ಪ್ರೇಮಾಶ್ರುಗಳಿಂದ ತುಂಬ ಹೋಗುತ್ತೆ. ಅವರಿಗೆ ಪ್ರೀತಿ ಜಾಸ್ತಿ ಆಗ್ಬಿಡುತ್ತೆ ರಾಮನ ಮೇಲೆ. ಅವನ ಗುಣಗಾನವನ್ನು ಮಾಡ್ತಾ ನೋಡಿ, ಈ ಒಂದು ಸ್ಟೇಜ್ ನಮಗೂ ಬರಬೇಕು. ಆ ಭಗವಂತನ ವಿಚಾರವನ್ನು ಮಾತಾಡ್ತಾ ಇದ್ದಾಗ, ಆ ಗುಣವರ್ಣನೆಗಳನ್ನು ಮಾಡ್ತಾ ಇದ್ದಾಗ ನಮ್ಮ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಹರಿಬೇಕು. ಹೇಳ್ತಾ ಇರೋರ್ಗೂ ಕೇಳ್ತಾ ಇರೋರ್ಗೂ ಆವಾಗ ನಮಗೆ ಪರ್ಫೆಕ್ಷನ್ ಅನ್ನೋದು ಬಂದಿರುತ್ತೆ ಅಂತ. ಅಂದರೆ ಆ ಸ್ಟೇಜ್ಗೆ ಹೋದರೆ ನಮಗೂ ಕೂಡ ಆ ಭಾವ ಬರುತ್ತೆ ಅನ್ನೋದನ್ನ ನಾವು ಗುರುಗಳಿಂದ ಕೇಳಿ ತಿಳ್ಕೊಂಡಿರ್ತೀವಿ. ನಾವು ಕೇಳಿರ್ತೀವಿ, ಆದರೆ ಅನುಭವ ಇನ್ನೂ ನಮಗೆ ಬಂದಿಲ್ಲ ಅಲ್ವಾ.
ಅದು ನಮಗೆ ಬರಬೇಕು. ಇನ್ನು ಶರೀರಗಳೆಲ್ಲ ಪುಳಕಿತವಾಯಿತು. ಮತ್ತು ಲಕ್ಷ್ಮಣ ಸೀತೆಯರಿಗೆ ಶ್ರೀರಾಮನ ಮೇಲೆ ಇರುವಂಥ ಪ್ರೀತಿಯನ್ನು ವರ್ಣನೆ ಮಾಡ್ತಾ ಜ್ಞಾನಿ ಮುನಿಗಳು ಕೂಡ ಶೋಕ ಸ್ನೇಹಗಳಲ್ಲಿ ಮುಳುಗೋಗ್ತಾರೆ. ಇವರೇ ಅವನಿಗೆ ಬುದ್ಧಿವಾದ ಹೇಳಬೇಕು ಅಂತ ಬಂದಿರ್ತಾರೆ. ನೀವು ಶೋಕಿಸ್ಬೇಡಿ, ನೀವು ಈ ರೀತಿ ಭಾವಕ್ಕೆ ಒಳಗಾಗಬೇಡಿ, ಸಮಾಧಾನ ಮಾಡ್ಕೊಳ್ಳಿ ಅಂತ. ಆದರೆ ಅವನ ಬಗ್ಗೆ, ಆ ಭಗವಂತನ ಬಗ್ಗೆ ಮಾತಾಡ್ತಾ ಅವರೇ ಶೋಕ ಮತ್ತು ಸ್ನೇಹ ಎರಡರಲ್ಲೂ ಕೂಡ ಮುಳುಗೋಗ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.